ಒಂದು ದೃಶ್ಯ ಕಲ್ಪಿಸ್ಕೊಳ್ಳಿ. ದೇವಸ್ಥಾನದ ಮೆಟ್ಟಿಲು, ತುಂಬ ಶಾಂತವಾದ ವಾತಾವರಣ. ಅಲ್ಲಿ ಒಬ್ರು ಅಂದ್ರೆ ಮಧ್ಯವಯಸ್ಕ ಮಹಿಳೆ ಕೂತು ಅಳ್ತಾ ಇದ್ದಾರೆ. ಪಾಪ. ಹೌದು, ಜೀವನದ ಕಷ್ಟಗಳು, ಅನಾರೋಗ್ಯ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆಲ್ಲ ಸೇರಿ ಅವ್ರನ್ನ ಸಂಪೂರ್ಣವಾಗಿ ಹತಾಶರನ್ನಾಗಿ ಮಾಡಿದೆ. ಆಗ ಅಲ್ಲಿಗೆ ನೋಡೋಕೆ ತುಂಬ ಆರ್ಡಿನರಿಯಾಗಿ ಕಾಣುವ, ಹಣೆಯಲ್ಲಿ ದೊಡ್ಡದಾಗಿ ಕುಂಕುಮ, ಕೈಯಲ್ಲಿ ಹೂವು ಮತ್ತೆ ಪ್ರಸಾದ ಹಿಡಿದುಕೊಂಡಿರೋ ಒಬ್ಬ ಅಮ್ಮ ಬರ್ತಾರೆ. ಆ ಅಮ್ಮ ತುಂಬ ಪ್ರೀತಿಯಿಂದ, ಕರುಣೆಯಿಂದ ಆ ಮಹಿಳೆ ಪಕ್ಕ ಕೂತು ಬೆನ್ನು ಸವರಿ ಅವರ ಕಷ್ಟಗಳನ್ನೆಲ್ಲ ಕೇಳ್ತಾರೆ. ಗಂಟೆಗಟ್ಟಲೆ ಸಾಂತ್ವನ ಹೇಳ್ತಾರೆ. ಕೊನೆಗೆ ದೇವ್ರು ಎಲ್ಲವನ್ನೂ ಸರಿ ಮಾಡ್ತಾನೆ, ಈ ವಿಶೇಷವಾದ ಪ್ರಸಾದ ತಗೋ ಅಂತ ಕೊಡ್ತಾರೆ. ಆ ಮಹಿಳೆ ಕಣ್ಣೊರೆಸ್ಕೊಳ್ತಾ ತುಂಬ ಭಕ್ತಿಯಿಂದ ಆ ಪ್ರಸಾದ ತಿಂತಾರೆ. ಆದರೆ ಆ ಭಕ್ತಿಯ ಹೆಸರಿನಲ್ಲಿ ಪ್ರೀತಿಯಿಂದ ಕೊಟ್ಟ ಆ ಪ್ರಸಾದ ಅದು ಸೈನೈಡ್. ಮೈ ಗಾಡ್, ನಿಜಕ್ಕೂ ಬೆಚ್ಚಿ ಬೀಳಿಸುವ ದೃಶ್ಯ ಇದು. ಆ ದೇವಸ್ಥಾನದ ಮೆಟ್ಟಿಲ ಮೇಲೆ ನೋಡೋಕೆ ನಮ್ಮ ಪಕ್ಕದ ಮನೆಯವರ ತರಹ ಅಥವಾ ಯಾರೋ ಒಬ್ಬರು ದೈವಭಕ್ತೆ ತರಹ ಕಾಣುವ ಆ ಮಹಿಳೆ ಬೇರೆ ಯಾರೂ ಅಲ್ಲ, ಭಾರತದ ಮೊದಲ ಕನ್ವಿಕ್ಟೆಡ್ ಫೀಮೇಲ್ ಸೀರಿಯಲ್ ಕಿಲ್ಲರ್ ಕೆ.ಡಿ. ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ. ಎಕ್ಸಾಕ್ಟ್ಲಿ. ಈ ಕತೆ ತುಂಬ ಡೀಪ್ ಆಗಿದೆ. ಆಕ್ಚುಲಿ ಈ ಶೋನ ಡೀಪ್ ಡೈವ್ ಅನಾಲಿಸಿಸ್ ಮುಂದುವರ್ಸೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಅನಾಲಿಸಿಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಈ ತರಹದ ಇಂಪಾರ್ಟೆಂಟ್ ಕಾಂಪ್ಲೆಕ್ಸ್ ವಿಷಯಗಳನ್ನು ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ನಮಗೆ ತುಂಬ ದೊಡ್ಡ ಸಪೋರ್ಟ್ ಆಗುತ್ತೆ. ಆ ಡಾಕ್ಯುಮೆಂಟ್ಸ್ ಪ್ರಕಾರ 1970ರಲ್ಲಿ ಗಗಾಪುರ ಅನ್ನೋ ಊರಲ್ಲಿ ಹುಟ್ಟಿದ ಕೆಂಪಮ್ಮನ ಲೈಫ್ನಲ್ಲಿದ್ದದ್ದು ಬರೀ ಕಡು ಬಡತನ, 3 ಹೊತ್ತಿನ ಊಟಕ್ಕೂ ಕಷ್ಟ, ಆಮೇಲೆ ಒಬ್ಬ ಟೈಲರ್ ಜೊತೆ ಮದುವೆ, 3 ಮಕ್ಕಳು, ಸಂಸಾರ ನಡೆಸಲು ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ಲು ಅಂತ ಸೋರ್ಸಸ್ ಹೇಳುತ್ತೆ. ಆ ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ದೇ ಅವಳ ಮೈಂಡ್ಸೆಟ್ನಲ್ಲಿ ಒಂದು ದೊಡ್ಡ ಶಿಫ್ಟ್ ತಂದಿದ್ದು. ಅಲ್ಲಿ ಆಕೆ ಶ್ರೀಮಂತರ ಜೀವನ ಶೈಲಿ, ಅವರ ಒಡವೆ, ಹಣ, ಆ ರೇಷ್ಮೆ ಸೀರೆಗಳನ್ನ ನೋಡ್ತಾಳೆ. ನಾನೇಕೆ ಹೀಗಿಲ್ಲ, ನನಗೇಕೆ ಈ ಲೈಫ್ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಅವಳನ್ನ ಕಾಡೋಕ್ ಶುರುವಾಗತ್ತೆ. ಬಡತನ ಅನ್ನೋದು ಅವಳ ಪಾಲಿಗೆ ಕೇವಲ ಒಂದು ಕಷ್ಟ ಆಗಿರ್ಲಿಲ್ಲ, ಅದೊಂದು ಅವಮಾನ ಆಗಿತ್ತು. ಆ ಅಸೂಯೆಯಿಂದ ಸಣ್ಣ ಪುಟ್ಟ ಚಿನ್ನದ ವಸ್ತುಗಳನ್ನ ಕದಿಯುವ ಅಭ್ಯಾಸ ಶುರುವಾಗತ್ತೆ. ಆ ಚಿನ್ನ ಮಾರಿದಾವೆ ಸಿಕ್ಕ ದುಡ್ನಿಂದ ಗೊತ್ತಾ ಅವಳ ಆಸೆ ಇನ್ನೂ ಹೆಚ್ಚಾಯಿತು. ಬಟ್ ನಾನಿಲ್ಲೊಂದು ಪಾಯಿಂಟ್ ರೈಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಬಡತನ ಅನ್ನೋದು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಫೇಸ್ ಮಾಡ್ತಾರೆ. ಕಷ್ಟದಲ್ಲಿರೋ ಎಲ್ಲರೂ ಕಳ್ಳರಾಗಲ್ಲ ಅಥವಾ ಕೊಲೆಗಾರರಾಗಲ್ಲ. ಕೇವಲ ಬಡತನ ಮಾತ್ರ ಅವಳನ್ನ ಈ ಲೆವೆಲ್ಗೆ ತಗೊಂಡು ಹೋಯ್ತಾ? ತುಂಬಾ ವ್ಯಾಲಿಡ್ ಪಾಯಿಂಟ್ ಇದು. ಬಡತನ ಕೇವಲ ಒಂದು ಟ್ರಿಗರ್ ಅಷ್ಟೇ. ಆದ್ರೆ ಅವಳ ಒಳಗಡೆ ಒಂದು ಸಿವಿಯರ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತು ದುರಾಸೆ ಇತ್ತು. ತಾನು ಈ ಬಡತನದಲ್ಲಿ ಇರಬಾರ್ದವಳು, ಬೇರೆಯವರಿಗಿಂತ ತಾನು ಸ್ಮಾರ್ಟ್ ಅನ್ನೋ ಫೀಲಿಂಗ್ ಇತ್ತು. ರೈಟ್. ಆ ಈಸಿ ಮನಿ ಟೇಸ್ಟ್ ಅವಳನ್ನ ಕರಪ್ಟ್ ಮಾಡ್ತು ಅಂತ ಹೇಳ್ಬೋದು. ಖಂಡಿತ. ಆಮೇಲೆ ಹೆಚ್ಚು ಹಣ ಮಾಡಬೇಕು ಅಂತ ಗಂಡನ ಹೆಸರಿನಲ್ಲಿ ಒಂದು ಚಿಟ್ ಫಂಡ್ ಶುರು ಮಾಡಿ ಆ ಹಣವನ್ನೆಲ್ಲ ಕಳ್ಕೊಳ್ತಾಳೆ. ಆರ್ಥಿಕವಾಗಿ ತುಂಬಾ ಪ್ರೆಷರ್ಲೆ ಸಿಕ್ಕಾಕೊಂಡಾಗ ಅವಳು ಮೊದಲ ಬಾರಿಗೆ ಧರ್ಮವನ್ನು ಒಂದು ಟೂಲ್ ಆಗಿ ಬಳಸೋಕೆ ಟ್ರೈ ಮಾಡ್ತಾಳೆ. ಅಂದ್ರೆ ಕಳ್ಳತನಕ್ಕೂ ಧರ್ಮಕ್ಕೂ ಲಿಂಕ್ ಮಾಡಲ್ಲ, ಹೇಗೆ? ಹೌದು. ತಾನು ಕೆಲಸ ಮಾಡ್ತಿದ್ದ ಒಂದು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಕಷ್ಟಗಳೆಲ್ಲ ಹೋಗುತ್ತೆ ಅಂತ ನಂಬಿಸ್ತಾಳೆ. ಆ ಪೂಜೆಯ ನೆಪದಲ್ಲಿ ಕಳ್ಳತನ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾಳೆ. ಇದು ಅವಳ ಕ್ರಿಮಿನಲ್ ಲೈಫ್ನ ಮೊದಲ ಎಕ್ಸ್ಪೆರಿಮೆಂಟ್. ಹೌದು. ಅದಕ್ಕೆ 6 ತಿಂಗಳು ಜೈಲು ವಾಸ ಕೂಡ ಆಗುತ್ತೆ. ಇದು 1999ರ ಆಸುಪಾಸು ಅಲ್ವಾ? ಜೈಲಿನಿಂದ ವಾಪಸ್ ಬಂದಾಗ ಅವಳ ಗಂಡ ಅವಳನ್ನು ಮನೆಯಿಂದ ಹೊರ ಹಾಕ್ತಾನೆ. ಸಮಾಜ, ಮನೆ ಎಲ್ಲದರಿಂದ ರಿಜೆಕ್ಟ್ ಆಗ್ತಾಳೆ. ಅವಳ ಹತ್ರ ಏನು ಉಳಿದಿಲ್ಲ. ಇಲ್ಲಿಂದ ಅವಳು ಒಂದು ಹೊಸ ಜಾಗಕ್ಕೆ ಶಿಫ್ಟ್ ಆಗ್ತಾಳೆ. ಹೌದು. ಮತ್ತು ಇಲ್ಲಿಯೇ ಅವಳ ಮೈಂಡ್ ಸಂಪೂರ್ಣವಾಗಿ ಕ್ರಿಮಿನಲ್ ಆಗಿ ಬದಲಾಗೋದು. ಬೇರೆ ಬೇರೆ ಕಡೆ ಕೆಲಸ ಮಾಡುವಾಗ ಅವಳಿಗೆ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಸಿಗುತ್ತೆ. ಆ ಚಿನ್ನದ ಅಂಗಡಿಯ ಕೆಲಸನೇ ಇಡೀ ಕಥೆಯ ಗೇಮ್ ಚೇಂಜರ್. ಎಕ್ಸಾಕ್ಟ್ಲಿ. ಯಾಕಂದ್ರೆ ಅಲ್ಲೇ ಅವಳಿಗೆ ತನ್ನ ವೆಪನ್ ಸಿಕ್ಕಿದ್ದು, ಸೈನೈಡ್. ಚಿನ್ನದ ಅಂಗಡಿಗಳಲ್ಲಿ ಗೊತ್ತಾ, ಚಿನ್ನವನ್ನು ಪಾಲಿಶ್ ಮಾಡಲು, ಕ್ಲೀನ್ ಮಾಡಲು ಸೈನೈಡ್ ಬಳಸ್ತಾರೆ. ಅದೊಂದು ಕೆಮಿಕಲ್. ಅದು ಎಷ್ಟು ಹೈಲಿ ಟಾಕ್ಸಿಕ್ ಮತ್ತು ಎಷ್ಟು ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಅವಳಿಗೆ ಅಲ್ಲಿ ಅರ್ಥವಾಗುತ್ತೆ. ವೇಟ್, ಸೈನೈಡ್ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ಅದನ್ನ ಕ್ಯಾರಿ ಮಾಡೋದು, ಯಾರಿಗಾದ್ರೂ ಕೊಡೋದು ತುಂಬಾ ರಿಸ್ಕಿ ಅಲ್ವಾ? ಸಾಮಾನ್ಯರಿಗೆ ಖಂಡಿತ ಸಿಗಲ್ಲ. ಆದ್ರೆ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ
ಸ್ವಲ್ಪ ಸ್ವರ್ತವೇ ಕದಿಯುವುದು ಅವಳಿಗೆ ಸುಲಭವಾಗಿತ್ತು. ಮತ್ತು ಸೈನೈಡ್ನ ಅಡ್ವಾಂಟೇಜ್ ಏನಂದ್ರೆ ಅದು ನೋಡಕ್ಕೆ ಉಪ್ಪಿನ ತರ ಇರುತ್ತೆ, ಈಸಿಯಾಗಿ ಕರಗುತ್ತೆ. ಟೇಸ್ಟ್ ಕೂಡ ಅಷ್ಟಾಗಿ ಗೊತ್ತಾಗಲ್ಲ. ಹೌದು. ಮತ್ತು ಅದರಿಂದ ಸತ್ರೆ ಲಕ್ಷಣಗಳು ಹಾರ್ಟ್ ಅಟ್ಯಾಕ್ ಅಥವಾ ಉಸಿರುಗಟ್ಟಿದ ಹಾಗೆ ಕಾಣಿಸುತ್ತೆ ಹೊರತು ಯಾವುದೇ ರಕ್ತಪಾತ ಇರಲ್ಲ. ಇದನ್ನೇ ಅವಳು ತನ್ನ ಪರ್ಫೆಕ್ಟ್ ಮರ್ಡರ್ ವೆಪನ್ ಆಗಿ ಚೂಸ್ ಮಾಡ್ತಾಳೆ. ಇದು ಎಷ್ಟು ಕ್ಯಾಲ್ಕ್ಯುಲೇಟೆಡ್ ಅಂದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಇನ್ನು ಅವಳ ಟಾರ್ಗೆಟ್ಸ್ ಬಗ್ಗೆ ನೋಡೋದಾದ್ರೆ 1999ರಿಂದ 2007ರವರೆಗೆ ಅವಳದೊಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಇತ್ತು. ನಾವು ಸೋರ್ಸಸ್ನಲ್ಲಿ ಓದಿದ ಹಾಗೆ ಅವಳು ಯುವತಿಯರನ್ನು ಅಥವಾ ಗಂಡಸರನ್ನು ಟಾರ್ಗೆಟ್ ಮಾಡಲಿಲ್ಲ. ಕೇವಲ ದೇವಸ್ಥಾನಗಳಿಗೆ ಬರುವ ಒಂಟಿ ಕಷ್ಟದಲ್ಲಿರುವ ಮಹಿಳೆಯರು ಮಾತ್ರ. ಹೌದು. ಈ ಡಾಕ್ಯುಮೆಂಟ್ಸ್ನಲ್ಲಿ ಕೆಲವರ ಪ್ರೊಫೈಲ್ಸ್ ಇದೆ ನೋಡಿ. 1999ರಲ್ಲಿ ಮಮತಾ ಅನ್ನೋ ಮಹಿಳೆ, ಇವಳು ಮೊದಲನೇ ವಿಕ್ಟಿಮ್ ಮಾಂಗಲ್ಯಕ್ಕಾಗಿ ಸಾಯಿಸಿದ್ಲು. ಆಮೇಲೆ 2006ರ ಸಮಯದಲ್ಲಿ 52 ವರ್ಷದ ಎಲಿಜಬೆತ್, ಇವರು ತಮ್ಮ ಮೊಮ್ಮಗಳನ್ನು ಕಳೆದುಕೊಂಡು ಸಿವಿಯರ್ ಡಿಪ್ರೆಷನ್ನಲ್ಲಿದ್ರು. ಓ ಪಾಪ. ಆಮೇಲೆ 60 ವರ್ಷದ ಯಶೋದಮ್ಮ ಅಸ್ಥಮಾ ಕಾಯಿಲೆಯಿಂದ ಬಳಲುತ್ತಿದ್ದರು. ಮುನಿಯಮ್ಮ ವಯಸ್ಸಾಗಿತ್ತು, ಭಜನೆ ಹಾಡಬೇಕು ಅಂತ ತುಂಬಾ ಆಸೆ ಇತ್ತು. ನಾಗವೇಣಿ ಮಕ್ಕಳಾಗಿರ್ಲಿಲ್ಲ ಅನ್ನೋ ಕೊರಗು. ಈ ಲಿಸ್ಟ್ ನೋಡಿದ್ರೆ ಅವಳು ಕೇವಲ ಹಣಕ್ಕಾಗಿ ಕೊಲೆ ಮಾಡ್ತಿದ್ಳು ಅನ್ನೋದಕ್ಕಿಂತ ಅವಳು ವಲ್ನರಬಿಲಿಟಿಯನ್ನೇ ಹಂಟ್ ಮಾಡ್ತಿದ್ಳು ಅನ್ಸುತ್ತೆ. ಆದ್ರೆ ಅವಳು ಇವ್ರನ್ನ ಅಪ್ರೋಚ್ ಮಾಡ್ತಿದ್ದ ರೀತಿ ಹೇಗಿತ್ತು? ಅವಳು ದೇವಸ್ಥಾನದ ಆವರಣದಲ್ಲಿ ಗಂಟೆಗಟ್ಲೆ ಅಬ್ಸರ್ವ್ ಮಾಡ್ತಿದ್ಲು. ಯಾರು ಒಂಟಿಯಾಗಿ ಅಳ್ತಾ ಕೂತಿರ್ತಾರೆ, ಯಾರು ತುಂಬಾ ದುಃಖದಲ್ಲಿ ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾರೆ, ಅವರನ್ನ ನೋಟ್ ಮಾಡ್ಕೊಳ್ತಿದ್ಲು. ಓಕೆ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ತಿದ್ಲು. ಹೌದು. ಆಮೇಲೆ ಮೆಲ್ಲನೆ ಅವ್ರ ಹತ್ರ ಹೋಗಿ ಮಾತಾಡಿಸ್ತಿದ್ಲು. ಏನಮ್ಮ ಕಷ್ಟ, ಯಾಕೆ ಅಳ್ತಾ ಇದೆಯಾ, ನನಗೂ ಅದೇ ಕಷ್ಟ ಇತ್ತು, ದೇವ್ರು ಸರಿ ಮಾಡ್ದ ಅಂತ ಹೇಳಿ ಅವ್ರ ಕಾನ್ಫಿಡೆನ್ಸ್ ಗೆಲ್ತಿದ್ಲು. ಗಂಟೆಗಟ್ಲೆ ಅವ್ರ ಕಷ್ಟಗಳನ್ನ ಕೇಳ್ತಿದ್ಲು. ಬಟ್ ಯಾರೋ ಅಪರಿಚಿತರು ನಮ್ಮ ಕಷ್ಟ ಕೇಳಿದಾಗ ಅಷ್ಟು ಬೇಗ ನಾವು ಟ್ರಸ್ಟ್ ಮಾಡ್ತೀವ? ನಾವು ನಾರ್ಮಲ್ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಇದ್ದಾಗ ಖಂಡಿತ ಮಾಡಲ್ಲ. ಆದ್ರೆ ಯಾರು ಎಮೋಷನಲಿ ಬ್ರೇಕ್ ಆಗಿರ್ತಾರೋ ಅವರು ಒಂದು ಸಣ್ಣ ಭರವಸೆಗಾಗಿ, ಒಂದು ಸಪೋರ್ಟ್ ಸಿಸ್ಟಮ್ಗಾಗಿ ಕಾಯ್ತಾ ಇರ್ತಾರೆ. ಕೆಂಪಮ್ಮ ಅವರಿಗೆ ಒಬ್ಬ ಕಳ್ಳಿಯ ತರ ಕಾಣ್ಲಿಲ್ಲ, ಬದಲಿಗೆ ದೇವ್ರು ಕಳಿಸಿದ ಪರಿಹಾರದ ತರ ಕಂಡ್ಲು. ರೈಟ್. ಆ ಕಷ್ಟದ ಟೈಮಲ್ಲಿ ಯಾರಾದ್ರೂ ಸಾಂತ್ವನೆ ಹೇಳಿದ್ರೆ ಅವ್ರನ್ನ ಬೇಗ ನಂಬಿಬಿಡ್ತಾರೆ. ಹೌದು. ಇದನ್ನೇ ಸೈಕಾಲಜಿಯಲ್ಲಿ ಗ್ರೂಮಿಂಗ್ ಅಂತಾರೆ. ನಂಬಿಕೆ ಗಳಿಸಿದ್ಮೇಲೆ ಅವಳು ತನ್ನ ಡೆಡ್ಲಿ ರಿಚುವಲ್ ಅಂದ್ರೆ ಆ ವಿಶೇಷ ಪೂಜೆಯ ಪ್ಲಾನ್ ಮಾಡ್ತಿದ್ಲು. ಈ ಪೂಜೆಯ ಕಂಡೀಷನ್ಸ್ ಬಗ್ಗೆ ನಾನು ಓದಿದಾಗ ನನಗಂತೂ ಲಿಟ್ರಲಿ ಗೂಸ್ ಬಂಪ್ಸ್ ಬಂತು. ಸಮಸ್ಯೆ ಪರಿಹಾರಕ್ಕೆ ಒಂದು ವಿಶೇಷ ಪೂಜೆ ಮಾಡಬೇಕು, ಅದಕ್ಕೆ ದೇವಸ್ಥಾನದ ಹತ್ರ ಇರೋ ಲಾಡ್ಜ್ಗೆ ಅಥವಾ ಯಾವುದಾದ್ರೂ ನಿರ್ಜನ ಪ್ರದೇಶಕ್ಕೆ ಬರಬೇಕು ಅಂತ ಹೇಳ್ತಿದ್ಲು. ಹೌದು. ಮತ್ತು ಅದಕ್ಕೆ 3 ಸ್ಟ್ರಿಕ್ಟ್ ಕಂಡೀಷನ್ಸ್ ಹಾಕ್ತಿದ್ಲು. ಆ 3 ಮೇನ್ ಕಂಡೀಷನ್ಗಳು ಎಷ್ಟು ಭಯಾನಕ ಅಂದ್ರೆ, ಒಂದನೇದು ಮದುವೆಯ ದಿನದಂತೆ ಮನೆಯಲ್ಲಿರೋ ಎಲ್ಲಾ ಸೀರೆ ಒಡವೆ ಹಾಕೊಂಡು ಬರಬೇಕು. ಎರಡನೇದು ಬೆಳಗ್ಗೆಯಿಂದ 1 ಹನಿ ನೀರು ಕೂಡ ಕುಡಿದೆ ಉಪವಾಸ ಇರಬೇಕು. ಮತ್ತೆ 3ನೇದು ಪೂಜೆ ಮುಗಿದ ಮೇಲೆ ಅವಳೇ ಸ್ವತಃ ತನ್ನ ಕೈಯಿಂದ ತೀರ್ಥ ಕೊಟ್ಟು ಉಪವಾಸ ಬಿಡಿಸುತ್ತಿದ್ಲು. ಎಕ್ಸಾಕ್ಟ್ಲಿ. ಈ 3 ಕಂಡೀಷನ್ಗಳ ಹಿಂದಿನ ಲಾಜಿಕ್ ಎಷ್ಟು ಕ್ರೂರ ಆಗಿದೆ ನೋಡಿ. ಮನೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು ಅಂತಿದ್ಲು, ಯಾಕಂದ್ರೆ ಸಾಕ್ಷಿ ಇರಬಾರ್ದು ಅಂತ. ಎಲ್ಲ ಒಡವೆ ಹಾಕೊಂಡ್ ಬರ್ಲು ಹೇಳಿದ್ದು ಕದಿಯಲು ಸುಲಭವಾಗಲಿ ಮತ್ತು ಹೆಚ್ಚು ಲಾಭ ಸಿಗ್ಲಿ ಅಂತ. ಇದು ತುಂಬಾ ಡಿಸ್ಟರ್ಬಿಂಗ್. ಖಾಲಿ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಸಿಡ್ಸ್ ಜಾಸ್ತಿ ಇರುತ್ತೆ. ಆ ಟೈಮ್ನಲ್ಲಿ ಸೈನೈಡ್ ಹೊಟ್ಟೆ ಸೇರಿದ್ರೆ ಅದು ಸೆಕೆಂಡ್ಸ್ಗಳಲ್ಲಿ ರಿಯಾಕ್ಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಸಾವು ತಕ್ಷಣ ಸ್ಪಾಟ್ನಲ್ಲೇ ಆಗುತ್ತೆ. ಮೈ ಗಾಡ್. ಅಂದ್ರೆ ಅವಳಿಗೆ ಆ ಕೆಮಿಕಲ್ ರಿಯಾಕ್ಷನ್ ಬಗ್ಗೆಯೂ ಗೊತ್ತಿತ್ತು. ಆದ್ರೆ ನನಗೆ ಕಾಡೋ ದೊಡ್ಡ ಪ್ರಶ್ನೆ ಏನಂದ್ರೆ, ಒಬ್ಬ ಅಪರಿಚಿತ ಮಹಿಳೆ ಹೇಳಿದ ತಕ್ಷಣ ಮೈ ಮೇಲೆಲ್ಲ ಒಡವೆ ಹಾಕೊಂಡು ಯಾರಿಗೂ ಹೇಳ್ದೆ ಹೋಗ್ತಾರೆ ಅಂದ್ರೆ ಅವ್ರಿಗೊಂದು ಸಣ್ಣ ಡೌಟ್ ಕೂಡ ಬರ್ಲಿಲ್ವಾ? ಡೌಟ್ ಬರೋಕೆ ಅವರ ಲಾಜಿಕಲ್ ಬ್ರೇನ್ ಆ ಟೈಮಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ನಾವಿದನ್ನ ಬ್ಲೈಂಡ್ ಫೇತ್ ಅಂತ ಕರಿತೀವಿ. ದೇವಸ್ಥಾನದಲ್ಲಿ ದೇವರ ಹೆಸರಿನಲ್ಲಿ ಕುಂಕುಮ ಇಟ್ಕೊಂಡು ಬರುವ ವ್ಯಕ್ತಿಯನ್ನ ನಮ್ಮ ಸಮಾಜದಲ್ಲಿ ಯಾರೂ ಬೇಗ ಡೌಟ್ ಪಡಲ್ಲ. ಹೌದು, ಧರ್ಮ ಅನ್ನೋದು ಒಂದು ದೊಡ್ಡ ಶೀಲ್ಡ್ ತರ ಕೆಲಸ ಮಾಡ್ತು. ಎಕ್ಸಾಕ್ಟ್ಲಿ. ಆ ಶೀಲ್ಡ್ ಹಿಂದೆ ಅವಳು ತನ್ನ ಕ್ರಿಮಿನಲ್ ಇಂಟೆನ್ಷನ್ ಅನ್ನ ಬಚ್ಚಿಟ್ಕೊಂಡಿದ್ಲು. ಪೂಜೆ ಮಾಡ್ತಾ ಕಣ್ಮುಚ್ಕೊಳ್ಳಿ ಅಂತ ಹೇಳಿ ಆ ತೀರ್ಥದ ರೂಪದಲ್ಲಿ ಸೈನೈಡ್ ಕುಡಿಸ್ತಾ ಇದ್ಲು. ಅವರು ಒದ್ದಾಡಿ ಸಾಯ್ತಾ ಇದ್ರೆ ತುಂಬಾ ಕೂಲಾಗಿ ಅವರ ಮೈ ಮೇಲಿನ ಒಡವೆಗಳನ್ನ ಬಿಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ಲು. ದಿಸ್ ಇಸ್ ಪ್ಯೂರ್ ಈವಲ್.
ಮತ್ತು ಪ್ರತಿಯೊಂದು ಕೊಲೆಯ ನಂತರ ಅವಳು ಊರು ಮತ್ತು ಹೆಸರು ಬದಲಾಯಿಸುತ್ತಿದ್ದಳು ಅಂತ ರಿಪೋರ್ಟ್ಸ್ ಹೇಳುತ್ತೆ. ಮಳ್ಳಿಕಾ, ಲಕ್ಷ್ಮಿ, ಜಯಮ್ಮ, ಕಮಲಾ ಹೀಗೆ ಬೇರೆ ಬೇರೆ ಹೆಸರುಗಳು. ಅಂದೇ ಕೊಲೆ ಮಾಡೋದು ಅವಳ ಮೇನ್ ಗುರಿಯಾಗಿರ್ಲಿಲ್ಲ. ಅವಳಿಗೆ ಬೇಕಾಗಿದ್ದು ಹಣ ಮತ್ತು ಚಿನ್ನ. ಅದನ್ನ ಪಡೆಯಲು ಇರುವ ಅಡ್ಡಿ ಯಾರು? ಆ ಮಹಿಳೆ. ಆ ಅಡ್ಡಿಯನ್ನ ತೆಗೆದುಹಾಕಲು ಅವಳು ಬಳಸಿದ ಟೂಲ್ ಅಷ್ಟೇ ಈ ಕೊಲೆ. ಓ, ಅರ್ಥ ಆಯ್ತು. ಒಬ್ಬ ಕಳ್ಳ ಮನೆಗೆ ನುಗ್ಗಲು ಬೀಗ ಹೊಡಿತಾನಲ್ಲ, ಆ ಬೀಗದ ಮೇಲೆ ಅವನಿಗೆ ಯಾವ ದ್ವೇಷವೂ ಇರಲ್ಲ. ಹಾಗೆ ಈ ವಿಕ್ಟಿಮ್ಸ್ಗಳ ಮೇಲೆ ಕೆಂಪಮ್ಮನಿಗೆ ಯಾವುದೇ ಪರ್ಸನಲ್ ದ್ವೇಷ ಇರಲಿಲ್ಲ. ರಿಪೋರ್ಟ್ಸ್ ಪ್ರಕಾರ 6 ಕೊಲೆಗಳು ಸಾಬೀತಾದವು. ಆದ್ರೆ 40ಕ್ಕೂ ಹೆಚ್ಚು ಕೊಲೆಗರ ಶಂಕೆ ಇತ್ತು. 8 ವರ್ಷಗಳ ಕಾಲ ಇಷ್ಟು ಜನ ಮಹಿಳೆಯರು ಒಂದೇ ಪ್ಯಾಟರ್ನ್ನಲ್ಲಿ ಸಾಯ್ತಾ ಇದ್ರು. ಆಕೆ ಹೇಗೆ ಯಾರಿಗೂ ಸಿಗ್ಲಿಲ್ಲ? ನಮ್ಮ ಪೊಲೀಸ್ ಸಿಸ್ಟಮ್, ನಮ್ಮ ಸಮಾಜ ಏನ್ ಮಾಡ್ತಿತ್ತು? 1999 2007 ವರೆಗಿನ ಸಮಯದಲ್ಲಿ ಯಾವುದೇ ಸೆಂಟ್ರಲೈಸ್ ಡೇಟಾಬೇಸ್ ಇರಲಿಲ್ಲ. ಹೌದು, ಆ ಟೈಮಲ್ಲಿ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಎಕ್ಸಾಕ್ಟ್ಲಿ. ಒಂದು ಕೊಲೆ ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿ ಆದ್ರೆ ಇನ್ನೊಂದು ಮೈಸೂರಲ್ಲಿ, ಮತ್ತೊಂದು ಮಂಡ್ಯದಲ್ಲಿ ಆಗ್ತಿತ್ತು. ಒಂದೊಂದು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್. ಎಲ್ಲರೂ ಅದನ್ನ ಐಸೋಲೇಟೆಡ್ ಕೇಸ್ ಅಂತಲೇ ನೋಡಿದ್ರು ಹೊರತು ಡಾಟ್ಸ್ ಕನೆಕ್ಟ್ ಮಾಡುವ, ಪ್ಯಾಟರ್ನ್ ಹುಡುಕುವ ಪ್ರಯತ್ನ ಆಗ್ಲೇ ಇಲ್ಲ. ಜೊತೆಗೆ ಆ ಡೆತ್ಸ್ ನೋಡಕ್ಕೆ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಿತ್ತು ಅಲ್ವಾ? ಹೌದು. ಸೈನೈಡ್ನಿಂದಾಗುವ ಸಾವು ಹೈಪಾಕ್ಸಿಯಾ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಬಾಡಿಗೆ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ. ಅದ್ ನೋಡಕ್ಕೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಥವಾ ಉಸಿರಿಗಟ್ಟಿ ಸತ್ತ ಹಾಗೆ ಇರುತ್ತೆ. ಯಾವುದೇ ಒದ್ದಾಟದ ಗುರುತು, ರಕ್ತ ಇರ್ತಿರ್ಲಿಲ್ಲ. ಮತ್ತೆ ಆ ವಿಕ್ಟಿಮ್ಸ್ ಪ್ರೊಫೈಲ್ ಕೂಡ ಹಾಗೆ ಇತ್ತು. ಹೌದು. ವಿಕ್ಟಿಮ್ಸ್ ಎಲ್ಲರೂ 50-60 ವರ್ಷದವರು ಅಥವಾ ಮೊದಲೇ ಏನಾದ್ರೂ ಕಾಯಿಲೆ ಇದ್ದವರು. ಹಾಗಾಗಿ ಲಾಡ್ಜ್ನಲ್ಲಿ ಡೆಡ್ ಬಾಡಿ ಸಿಕ್ಕಾಗ ವಯಸ್ಸಾಗಿದೆ, ನ್ಯಾಚುರಲ್ ಡೆತ್ ಅಥವಾ ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಫೈಲ್ ಕ್ಲೋಸ್ ಮಾಡ್ತಿದ್ರು. ಪೋಸ್ಟ್ ಮಾರ್ಟಮ್ ಕೂಡ ತುಂಬಾ ಮೇಲ್ನೋಟಕ್ಕೆ ಆಗ್ತಿತ್ತು. ಇದು ನಮಗೆ ಸಮಾಜದ ಬಗ್ಗೆಯೂ ಒಂದು ಕನ್ನಡಿ ಹಿಡಿಯುತ್ತೆ ಅನ್ಸುತ್ತೆ. ನಾವಿಲ್ಲಿ ಒಂದು ಕಟ್ಟುವಾದ ಸತ್ಯ ಮಾತಾಡಬೇಕು. ಇದು ಕೇವಲ ಟೆಕ್ನಾಲಜಿ ಅಥವಾ ಡೇಟಾಬೇಸ್ ಕೊರತೆ ಅಲ್ಲ. ಅದೇ ಒಂದು ಲಾಡ್ಜ್ನಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡೋ 40 ಜನ ಯುವತಿಯರು ಒಬ್ಬರಾದ್ಮೇಲೆ ಒಬ್ಬರಂತೆ ಸತ್ತಿದ್ದರೆ ಇಡೀ ದೇಶದಲ್ಲಿ ಹಾಹಾಕಾರ ಆಗ್ತಿತ್ತು. ಖಂಡಿತ ದೊಡ್ಡ ನ್ಯಾಷನಲ್ ನ್ಯೂಸ್ ಆಗ್ತಿತ್ತು. ಆದರೆ ಇಲ್ಲಿ ಸತ್ತವರು ಯಾರು? ಲೋವರ್ ಮಿಡಲ್ ಕ್ಲಾಸ್, ವಯಸ್ಸಾದ, ಸಮಾಜದಲ್ಲಿ ಅಷ್ಟಾಡಿ ವಾಯ್ಸ್ ಇಲ್ಲದ ಮಹಿಳೆಯರು. ಅವರು ನಾಪತ್ತೆ ಆದ್ರೂ, ಸತ್ರು, ದೊಡ್ಡ ಮಟ್ಟದ ಕೂಗು ಎಲ್ಲೂ ಏಳಿಲ್ಲ. ಹೌದು. ಸಿಸ್ಟಮ್ ಯಾವಾಗ್ಲೂ ವೀಕ್ ಆಗಿರೋರ್ನೇ ಇಗ್ನೋರ್ ಮಾಡುತ್ತೆ. ಮತ್ತು ಕೆಂಪಮ್ಮನಿಗೆ ಈ ಲೂಪ್ ಹೋಲ್ ಚೆನ್ನಾಗ್ ಗೊತ್ತಿತ್ತು. ಅವಳು ಟಾರ್ಗೆಟ್ ಮಾಡಿದ್ದೇ ಸಮಾಜದ ಈ ಬ್ಲೈಂಡ್ ಸ್ಪಾಟ್ ಅನ್ನ. ದೇವಸ್ಥಾನದ ಹತ್ರ ಸಾಧಾರಣ ಸೀರೆ ಉಟ್ಟ, ಕುಂಕುಮ ಇಟ್ಟ ಮಧ್ಯವಯಸ್ಕ ಮಹಿಳೆ ಮೇಲೆ ಯಾರಿಗೂ ಯಾವತ್ತೂ ಅನುಮಾನ ಬರಲ್ಲ ಅನ್ನೋದು ಅವಳ ಅತಿ ದೊಡ್ಡ ಅಡ್ವಾಂಟೇಜ್ ಆಗಿತ್ತು. ಆದರೆ ಪ್ರತಿ ಕಿಲ್ಲರ್ ಲೈಫ್ನಲ್ಲೂ ಎಷ್ಟೇ ಸ್ಮಾರ್ಟ್ ಆಗಿದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತಾರೆ. ಕೆಂಪಮ್ಮನ ಕತೆ ಆ ಕ್ಲೈಮ್ಯಾಕ್ಸ್ ಶುರುವಾಗಿದ್ದು 2006ರಲ್ಲಿ. ರೇಣುಕಾ ಎಂಬ 22 ವರ್ಷದ ಯುವತಿಯ ಕೇಸ್. ಹೌದು. ಈ ಕೇಸ್ನಲ್ಲಿ ಕೆಂಪಮ್ಮ ತನ್ನ ಪ್ರೀವಿಯಸ್ ಪ್ಯಾಟರ್ನ್ಗಿಂತ ಸ್ವಲ್ಪ ಬೇರೆ ರೀತಿ ನಡ್ಕೊಂಡ್ಲು. ರೇಣುಕಾಳಿಗೆ ಗಂಡು ಮಗು ಬೇಕು ಅನ್ನೋ ಆಸೆ ಇತ್ತು. ಇಲ್ಲಿವರೆಗೂ ಕೆಂಪಮ್ಮ ನೇರವಾಗಿ ವಿಕ್ಟಿಮ್ಸ್ ಅನ್ನ ದೇವಸ್ಥಾನದಲ್ಲೇ ಮೀಟ್ ಆಗ್ತಿದ್ಲು. ಆದ್ರೆ ಇಲ್ಲಿ ಅವಳು ನೇರವಾಗಿ ರೇಣುಕಾಳನ್ನ ಭೇಟಿ ಮಾಡ್ಲಿಲ್ಲ. ಬದಲಿಗೆ ಅವಳ ಅಕ್ಕ ಮಾಣಿಯ ಮೂಲಕ ಪರಿಚಯ ಬೆಳೆಸಿದ್ಲು. ಅಂದ್ರೆ ಮೊದಲ ಬಾರಿಗೆ ಒಬ್ಬ ವಿಟ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ಲು. ಎಕ್ಸಾಕ್ಟ್ಲಿ. ಮಾಣಿಯ ಮನೆಯಲ್ಲಿ ಕೆಲಸದಾಕೆಯಾಜಿ ಹೋಗಿ ಅವಳ ಟ್ರಸ್ಟ್ ಗೆದ್ದು ಆಮೇಲೆ ರೇಣುಕಾಳನ್ನ ಮಂಡ್ಯದ ಹತ್ತಿರ ಒಂದು ದೇವಸ್ಥಾನಕ್ಕೆ ಪೂಜೆಯ ಹೆಸರಿನಲ್ಲಿ ಕರೆದೊಯ್ದು ಲಾಡ್ಜ್ನಲ್ಲಿ ಕೊಂದಳು. ಇಲ್ಲಿ ಅವಳು ಮಾಡಿದ ದೊಡ್ಡ ತಪ್ಪು ಅವಳನ್ನ ಸಿಕ್ಕಿ ಹಾಕ್ಸಿತು. ಆ ಅಕ್ಕನಿಗೆ ಡೌಟ್ ಬಂತು ಅಲ್ವಾ? ಹೌದು. ರೇಣುಕಾ ನಾಪತ್ತೆಯಾದಾಗ ಮಾಣಿಗೆ ಕೆಂಪಮ್ಮನ ಮೇಲೆಯೇ ಅನುಮಾನ ಬಂತು. ಯಾಕಂದ್ರೆ ಅವಳೇ ಕರೆದುಕೊಂಡು ಹೋಗಿದ್ದು. ಅವಳು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಪೊಲೀಸರು ಆ ಕೆಂಪಮ್ಮನ ರೇಖಾಚಿತ್ರ ಬಿಡಿಸಿ ಹುಡುಕಾಟ ಶುರು ಮಾಡಿದ್ರು. ಕೊನೆಗೂ ಆ ದಿನ ಬಂತು. 2008 ಡಿಸೆಂಬರ್ 31ರಂದು ಕೆಂಪಮ್ಮ ಕದ್ದ ಒಡವೆಗಳನ್ನ ಮಾರಲು ಹೋದಾಗ ಆ ಜ್ಯುವೆಲರಿ ಅಂಗಡಿಯವನಿಗೆ ಅನುಮಾನ ಬಂತು. ಅವನು ಆ ಒಡವೆಯ ಡಿಸೈನ್ ಮತ್ತು ಈ ಮಹಿಳೆಯ ಮುಖವನ್ನ ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದ. ಹೌದು. ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ. ಬಸ್ ಸ್ಟ್ಯಾಂಡ್ನಲ್ಲಿ ಜಯಮ್ಮ ಎಂಬ ಹೆಸರಿನಲ್ಲಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದಾಗ ಆಕೆಯ ರಿಯಾಕ್ಷನ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ.
ಅವಳ ಮುಖದಲ್ಲಿ ಯಾವುದೇ ಭಯ ಇರ್ಲಿಲ್ಲ, ಯಾವ ಪಶ್ಚಾತ್ತಾಪವೂ ಇರ್ಲಿಲ್ಲ. ಹೌದು, ಆ ಪೊಲೀಸ್ ಇಂಟರೋಗೇಷನ್ ರೆಕಾರ್ಡ್ಸ್ನಲ್ಲಿ ಅವಳು ಹೇಳಿದ ಮಾತುಗಳು ಕೇಳಿದ್ರೆ ಮೈ ಝುಮ್ ಅನ್ಸುತ್ತೆ. ಸ್ಟೇಷನ್ನಲ್ಲಿ ಅವಳು ಯಾವುದೇ ಅಂಜಿಕೆ ಇಲ್ಲದೆ ತನ್ಗೆಲ್ಲಾ ಕೊಲೆಗಳನ್ನ ಒಪ್ಕೊಂಡ್ಳು. ಪೊಲೀಸ್ ಆಫೀಸರ್ ಯಾಕೆ ಕೊಂದೆ ಅಂತ ಕೇಳಿದಾಗ ಅವಳು ಹೇಳಿದ್ದು, ಅವರತ್ರ ನನಗೆ ಬೇಕಾಗಿದ್ದಿತ್ತು, ಅದಕ್ಕೆ ಕೊಂದೆ. ನೋಡಿ, ಕೇವಲ ಪ್ರಜ್ಞೆ ತಪ್ಪಿಸಿ ಚಿನ್ನ ಕದ್ರೆ ಎಚ್ಚರವಾದ ಮೇಲೆ ಅವರು ಪೊಲೀಸರಿಗೆ ದೂರು ಕೊಡ್ತಾರೆ. ಆ ಭಯಕ್ಕೆ ಕಂಪ್ಲೇಂಟ್ ಕೊಡೋಕೆ ಅವರೇ ಇರಬಾರ್ದು ಅಂತ ಸಾಯಿಸ್ಬಿಟ್ಟೆ. ನೋಡಿ, ಇದು ಅವಳ ಮೈಂಡ್ ಸೆಟ್. ಒಬ್ಬ ಮನುಷ್ಯನ ಜೀವ ತೆಗೆಯೋದು ಅವಳಿಗೆ ಜಸ್ಟ್ ಒಂದು ಪ್ರಾಕ್ಟಿಕಲ್ ಚಾಯ್ಸ್ ಆಗಿತ್ತು. ಕೇವಲ ಸಾಕ್ಷಿ ಇರಬಾರ್ದು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ಲು. ತುಂಬಾ ಕೋಲ್ಡ್ ಬ್ಲಡೆಡ್. ಆಕ್ಚುಲಿ ಕೋರ್ಟ್ನಲ್ಲಿ ಇದು ಪ್ರೂವ್ ಆದಾಗ 2012ರಲ್ಲಿ ಅವಳಿಗೆ ಮೊದಲು ಮರಣದಂಡನೆ ಕೊಟ್ರು. ಆಮೇಲೆ ಹೈಕೋರ್ಟ್ ಅದನ್ನ ಜೀವಾವಧಿ ಶಿಕ್ಷೆಯಾಗಿ, ಅಂದ್ರೆ ಸಾಯೋವರೆಗೂ ಜೈಲುವಾಸವಾಗಿ ಕನ್ವರ್ಟ್ ಮಾಡ್ತು. ಈ ಇಡೀ ಕೇಸನ್ನು ನಾವು ಅನಲೈಸ್ ಮಾಡಿದಾಗ ನಾವು ಶುರುನಲ್ಲಿ ಮಾತಾಡಿದ್ದ ಆ ಮಿಷನ್ಗೆ ಒಂದು ಉತ್ತರ ಸಿಗುತ್ತೆ. ಅಪರಾಧ ಯಾವಾಗಲೂ ಕತ್ತಿಯಲ್ಲಿ, ಬಂದೂಕಿನಲ್ಲಿ ಅಥವಾ ಭಯಾನಕ ಮುಖವಾಡದಲ್ಲಿ ಬರಲ್ಲ. ಕೆಲವು ಸಲ ಅದು ದೇವಸ್ಥಾನದ ಪ್ರಸಾದದಲ್ಲಿ, ಒಂದು ಪ್ರೀತಿಯ ಮಾತಿನಲ್ಲಿ ಮತ್ತು ಸಹಾಯ ಮಾಡುವವರ ರೂಪದಲ್ಲಿ ಬರ್ತದೆ. ನಿಜ. ಕೆಂಪಮ್ಮ ಕೇವಲ ಮಹಿಳೆಯರನ್ನ ಮಾತ್ರ ಕೊಲ್ಲಲಿಲ್ಲ, ಕಷ್ಟದಲ್ಲಿರುವಾಗ ಒಬ್ಬರನ್ನೊಬ್ಬರು ನಂಬುವ ಆ ಹ್ಯೂಮನ್ ಟ್ರಸ್ಟನ್ನೇ ಕೊಂದಳು. ಖಂಡಿತ. ದೇವಸ್ಥಾನದಂಥ ಪವಿತ್ರ ಜಾಗದಲ್ಲಿ ಭಕ್ತಿಯ ಹೆಸರಿನಲ್ಲಿ ನಡೆಯುವ ಮ್ಯಾನಿಪ್ಯುಲೇಷನ್ ಅನ್ನು ಗುರುತಿಸುವುದು ತುಂಬಾ ಕಷ್ಟ. ಈ ಕೇಸ್ ನಮ್ಗೆ ಎಚ್ಚರಿಸುವುದೇನೆಂದ್ರೆ, ನಾವು ಇಮೋಷನಲಿ ವಲ್ನರಬಲ್ ಆಗಿದ್ದಾಗ ಯಾರು ನಮ್ಮ ಹತ್ರ ಬರ್ತಾರೆ, ಯಾರು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋದರ ಬಗ್ಗೆ ನಾವು ತುಂಬಾ ಎಚ್ಚರದಿಂದ ಇರಬೇಕು. ಹೌದು, ಕುರುಡು ನಂಬಿಕೆ ಎಷ್ಟೊಂದು ಅಪಾಯಕಾರಿ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ದಬಾಯಿಸಿದ್ರೆ ಅಪಾಯಕಾರಿ ಅಂತ ನಮಗೆಲ್ರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಕಷ್ಟಗಳನ್ನು ಕೇಳುವನೋ, ನಮ್ಮ ನೋವಿಗೆ ಸ್ಪಂದಿಸುವನೋ, ದೇವರ ಹೆಸರಿನಲ್ಲಿ ನಮ್ಮ ಜೊತೆ ನಿಲ್ಲುವನೇ ಅಪಾಯಕಾರಿಯಾದ್ರೆ ನಂಬಿಕೆ ಯಾವಾಗ ಅಪಾಯವಾಗುತ್ತದೆ ಅಂತ ನಾವು ಹೇಗೆ ಗುರುತಿಸೋದು?